ಕೇಂದ್ರ ಸರ್ಕಾರ ತೈಲ ಬೆಲೆ ಏರಿಸುವುದರ ಮೂಲಕ ನಮ್ಮನ್ನು ಕೊಲೆ ಮಾಡುತ್ತಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಕಳವಳ ವ್ಯಕ್ತಪಡಿಸಿದರು. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ನಮ್ಮನ್ನು ಕೊಲೆ ಮಾಡುತ್ತಿದೆ, ತೈಲ ಬೆಲೆ ಏರಿಕೆ ಮಾಡುತ್ತಿದೆ. ಈ ಬಗ್ಗೆ ಸುರ್ಜೇವಾಲಾ ಸಿಎಂ ಅವರೊಂದಿಗೆ ಮಾತನಾಡಿದ್ದೇನೆ ಎಂದು ಹೇಳಿದರು. ಇನ್ನು ಐಪಿಎಲ್ ಟಿಕೆಟ್ ಶಾಸಕರ ಬೇಡಿಕೆ ಕುರಿತು ಮಾತನಾಡಿದ ಡಿಸಿಎಂ, ಶಾಸಕರ ಬೇಡಿಕೆ ಸರಿ ಇದೆ, ಶಾಸಕರು ಕೂಡ ವ್ಯವಸ್ಥಿತ ಭಾಗ, ನಮ್ಮ ಶಾಸಕರಿಗೆ ವ್ಯವಸ್ಥೆ ಮಾಡಬೇಕು. ನಾನು ಕೆಎಸ್ಸಿಎ ಅಧ್ಯಕ್ಷರ ಜೊತೆ ಇಂದು ಮಾತನಾಡಿದ್ದೇನೆ ಎಂದು ಹೇಳಿದರು. ಇದೇ ವೇಳೆಯಲ್ಲಿ ಟಿಕೆಟ್ ಬೇಡಿಕೆ ವಿರೋಧಿಸಿದ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಡಿಕೆ ಶಿವಕುಮಾರ್ ಕಿಡಿಕಾರಿದರು. ತೇಜಸ್ವಿ ಸೂರ್ಯ ತನ್ನ ಜ್ಞಾನವನ್ನ ಅವರ ಪಾರ್ಟಿಯವರಿಗೆ ಹೇಳಲಿ, ನಮಗೆ ಅಲ್ಲ ಎಂದು ತಿಳಿದರು. But now with lot of difficulty, with all the pressures only, we are permitted. Though I may be a member, that is different question as well. But now I speak to the chairman, president and those people. I want to see that our MLS will be permitted. I think today I am on the job. But Mr. Tejasvi Surya and others are saying, sir, this is unwanted. I don't let Mr. Tejasvi Surya give their ಜ್ಞಾನ to their party members. ಸರ್, ಭಾರತ ಸರ್ಕಾರ ತೈಲ ಬೆಲೆನ ಪ್ರತಿ ಲೀಟರ್ಗೆ 10 ರೂಪಾಯಿ ಇಳಿಸಿದೆ. ಕರ್ನಾಟಕ ಸರ್ಕಾರ ಏನಾದರೂ ಇಳಿಸುತ್ತಾ? ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನು ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು. ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆದರೆ ನೈರಾ ಕಂಪ್ನಿಯವರು ಜಾಸ್ತಿ ಮಾಡಿದ್ದಾರೆ. ಇವತ್ತು 3:30 ಗಂಟೆಗೆ ಸುರ್ಜೇವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನಾನು ಸಿಎಂ ಸುರ್ಜೇವಾಲಾ ಆ ವಿಚಾರವನ್ನು ರಾಜ್ಯದ ಜನತೆಗೆ ಬೆಳಕನ್ನು ಚೆಲ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಏನಾದರೂ ಕಡಿಮೆ ಮಾಡುತ್ತಾ ಅಂತ ಆಮೇಲೆ ಮಾತಾಡ್ತಿದ್ದೀವಿ. Center have decreased the oil cess on the OMC applicable to only OMC companies, not on the fuel. What I am telling you, evening we will come and discuss with you. ಸರ್, ಬೈ ಎಲೆಕ್ಷನ್ ಅಲ್ಲಿ ಅಭ್ಯರ್ಥಿಗಳು ಕನ್ವಿನ್ಸ್ ಆಗಿಲ್ಲ ಸರ್. ಕೆಲವರೆಲ್ಲ ಬಂಡಾಯ, ಕೆಲವ್ರನ್ನ ಅಮಾನತ್ ಮಾಡಲಾಗಿದೆ. ಇಲ್ಲ, ಯಾರು ಅಮಾನತಿನ ಆಸೆ ಏನಾಗ್ತಿಲ್ಲ. ಲೋಕಲ್ ಯಾರು ಅರ್ಜಿ ಹಾಕಿರ್ತಾರೆ ಅದನ್ನು ಆಟೋಮೆಟಿಕ್ ಆಗಿ ಆಗ್ತದೆ. ಬಟ್ ನಿನ್ನೆ ನಾನು ಚೀಫ್ ಮಿನಿಸ್ಟರ್ ಎಲ್ಲ ಕೆಲವರು ಮಾತಾಡಿದ್ದೀವಿ. ನಾನು ಅದನ್ನು ಡಿಸ್ಕ್ಲೋಸ್ ಮಾಡೋದು ಬೇಡ. ಎಲ್ಲರೂ ಲೀಡ್ರು, ಜಮೀರ್ ಇರ್ಬೋದು, ನಜೀರ್ ಇರ್ಬೋದು, ಅಲ್ಲಿರುವಂಥ ನಮ್ಮ ಜಬ್ಬಾರ್ ಇರ್ಬೋದು, ಎಲ್ಲರೂ ಕಾಂಗ್ರೆಸ್ ಪೇಜಲ್ಲಿದೆ. ಪಾರ್ಟಿ ಏನು ಹೇಳ್ತದೆ ಎಲ್ಲರೂ ಕೇಳ್ತಾರೆ. ಅದರಲ್ಲಿ ಯಾವ ಥರ ಅನುಮಾನ ಇಲ್ಲ. ಇನ್ಕ್ಲೂಡಿಂಗ್ ಪೈಲ್ವಾನ್ ಇರ್ಬೋದು, ಉಸ್ತಾದ್ ಇರ್ಬೋದು, ಎಲ್ಲರೂ ಕೂಡ ಕೇಳ್ತಾರೆ. ಎಲ್ಲರೂ ನಮ್ಮವರೇ. ಎಲೆಕ್ಷನ್ ಟೈಮಲ್ಲಿ ಕೆಲವು ಡಿಫ್ರೆನ್ಸ್ ಬರ್ತದೆ, ಅವೆಲ್ಲ ನಾವು ಸೆಟ್ರೇಟ್ ಮಾಡ್ತೀವಿ. ಅಲ್ಪಸಂಖ್ಯಾತ ಮತಗಳು ವಿಭಜನೆ ಆಗ್ತವೆ? ಯಾವ ಕಾರಣಕ್ಕೂ ವಿಭಜನೆ ಆಗಲ್ಲ. ಅಲ್ಪಸಂಖ್ಯಾತರು ಆಗೋದಿಲ್ಲ, ಬೇರೆ ಜನಾಂಗವನ್ನು ಹಾಕೋದಿಲ್ಲ. ಶಿವಶಂಕರಪ್ಪನವ್ರಿಗಿಂತ ಅತಿ ಹೆಚ್ಚು ಲೀಡ್ನಲ್ಲಿ ನಮ್ಮ ಸಮರ್ಥ ಗೆಲ್ತಾರೆ. ವಿಶ್ವಾಸ ಇದೆ. ಒಳ್ಳೆ ಹುಡುಗ ಇದ್ದಾನೆ. ಅವ್ರು ಸಾಕಿದಂಥ ಮಗ ಬಳಗ ಇದು ದಾವಣಗೆರೆಯವ್ರಿಗೆ ಅಪಾರವಾದಂಥ ಕೊಡುಗೆಯನ್ನು ಇಡೀ ರಾಜ್ಯ ನೋಡೋ ರೀತಿಯಲ್ಲಿ ಆ ಕುಟುಂಬ ಕೊಟ್ಟಿದೆ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.